ಗಜೇಂದ್ರಗಡ ಬಸ್ ಸ್ಟ್ಯಾಂಡ್ನಲ್ಲಿ ಕೊಳವೆ ಬಾವಿ ಇರುವುದರಿಂದ ಅಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದಾರೆ. ಈ ಹಿಂದೆ ಪತ್ರವನ್ನು ಕೊಟ್ಟರೂ ಕೂಡ ಅಲ್ಲಿನ ಅಧಿಕಾರಿಗಳು ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ. ಹಾಗೂ ಕೆಆರ್ಎಸ್ ಪಕ್ಷದ ಸೈನಿಕರು ದೂರವಾಣಿ ಮುಖಾಂತರ ಅಲ್ಲಿನ ಅಧಿಕಾರಿಗಳಿಗೆ ಮಾತನಾಡಿದ್ದಾರೆ. ಅದಕ್ಕೂ ಕೂಡ ಅವರು ಕ್ರಮ ಕೈಗೊಂಡಿಲ್ಲ ಎಂದು ಕೆಆರ್ಎಸ್ ಪಕ್ಷದ ವತಿಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವತಿಯಿಂದ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದರು. ಸಮಿತಿ ಪಕ್ಷ ಪ್ರಾದೇಶಿಕ ಪ್ರಾಮಾಣಿಕ ಕೆಆರ್ಎಸ್ ಪಾರ್ಟಿ ಎಕೆ ಹೊಸಂಗಡಿ ಪಕ್ಷದ ಸೈನಿಕರು ಮೇನ್ ರೋಡ್ ಗಜೇಂದ್ರಗಡ ತಾಲೂಕು ಗಜೇಂದ್ರಗಡ ಜಿಲ್ಲಾ ಗದಗ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಹೊರಸನೊಂದಿಗೆ ವಿವಿಧ ಬೇಡಿಕೆಗಳ ಬಗ್ಗೆ ಮಾನ್ಯ ತಹಶೀಲ್ದಾರ್ ಸಾಹೇಬರ ಕಾರ್ಯಾಲಯದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರವನ್ನು ತಲುಪಿಸಿ ಸ್ಥಳ ಪರಿಶೀಲನೆ ಮಾಡಿ ತಮ್ಮ ಇಲಾಖೆಗೆ ವಶಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಮಾನ್ಯರೇ, ಕೆಆರ್ಎಸ್ ಪಕ್ಷದ ವತಿಯಿಂದ ಎಲ್ಲ ಸೈನಿಕರು ಆನಂದ್ ರಾಮಣ್ಣ ಸವನೂರ್, ಮುತ್ತಪ್ಪ ರಾಠೋಡ್, ಕಳಕಪ್ಪ ಬುರಿಕಾರ್, ಮಲ್ಲಪ್ಪ ಗಡಿಗಿ, ಎಕೆ ಹೊಸಂಗಿ, ಅರವಿಂದ ಗುರುನಾಥ್, ಪರಸಪ್ಪ ಕಿತ್ತೂರ್, ಶಂಭು ಭೀಮಪ್ಪ ಕಿತ್ತೂರ್ ಮತ್ತಿತರರು ವಿನಂತಿಪೂರ್ವಕವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ, ಒಂದು, ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಗದಗ ಜಿಲ್ಲಾ ಗದಗ ಇವರಿಗೆ ಹಾಗೂ ಡಿಪೋ ಮ್ಯಾನೇಜರ್ ಇವರಿಗೂ ಕೂಡ ಪತ್ರವನ್ನು ತಲುಪಿಸಬೇಕು. ಏನೆಂದರೆ, ಗಜೇಂದ್ರಗಡ ಬಸ್ ಸ್ಟ್ಯಾಂಡಿನಲ್ಲಿ ಕೊಳವೆ ಬಾವಿ ಇರುವುದರಿಂದ ಅಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದಾರೆ. ಈ ಹಿಂದೆ ಪತ್ರವನ್ನು ಕೊಟ್ಟರೂ ಕೂಡ ಹಾಗೂ ದೂರವಾಣಿ ಮುಖಾಂತರ ಕೆಆರ್ಎಸ್ ಪಕ್ಷದ ಸೈನಿಕರು ಇದರ ಬಗ್ಗೆ ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿರುವುದಿಲ್ಲ. ಬಸ್ ಸ್ಟ್ಯಾಂಡಿನಲ್ಲಿ ಎಲ್ಲ ಕಡೆ ನಾಮಫಲಕ ಹಾಕಬೇಕು. ಮೂತ್ರ ವಿಸರ್ಜನೆ ಮಾಡಬಾರದು ಅಂತ ಒಬ್ಬರಿಗೆ 200 ರೂಪಾಯಿ ದಂಡವನ್ನು ಹಾಕಬೇಕು. ಗುಟ್ಕಾ ತಿಂದು ಉಗುಳಿದವರಿಗೆ ಅವರಿಗೂ ಕೂಡ ದಂಡವನ್ನು ಹಾಕಬೇಕು. ಬಸ್ ಸ್ಟ್ಯಾಂಡಿನಲ್ಲಿ ಸ್ವಚ್ಛತೆ ಇರುವುದಿಲ್ಲ. ಅಲ್ಲಿ ಮೂತ್ರ ವಿಸರ್ಜನೆ ಮಾಡುವುದರಿಂದ ಕೊಳವೆ ಬಾಯಿ ಹಿಂಗಿಕೊಂಡು ಕಾಯಿಲೆಗಳನ್ನು ಸಾರ್ವಜನಿಕರಿಗೆ ಹರಡುತ್ತದೆ. ಕೂಡಲೇ ಕಾಂಕ್ರೀಟ್ ಹಾಕಿ ಮತ್ತು ಜಾಗ ಇರುವುದರಿಂದ ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕವಾಗಿ ಕಟ್ಟಡವನ್ನು ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ನಿರ್ಮಾಣ ಮಾಡಬೇಕು. ದ್ವಿಚಕ್ರ ವಾಹನಗಳಿಗೆ ಹಾಗೂ ಕಾರ್ ನಿರ್ವಾಹಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ತಮ್ಮ ಇಲಾಖೆಯಿಂದ 2 ನೇಮಕಾತಿ ಮಾಡಬೇಕು. ಅವರನ್ನು ನಿಲ್ಲಿಸಿ ಪ್ರತಿಯೊಬ್ಬರಿಗೆ ದಂಡವನ್ನು ಹಾಕಬೇಕು. 2, ಮಾನ್ಯ ಮುಖ್ಯಾಧಿಕಾರಿಗಳು ಪುರಸಭೆ ಕಾರ್ಯಾಲಯ ಗಜೇಂದ್ರಗಡ ಇವರಿಗೆ ಕೆಆರ್ಎಸ್ ಪಕ್ಷದ ವತಿಯಿಂದ ಸೈನಿಕರು ಮಾತನಾಡಿದಾಗ 21ನೇ ವಾರ್ಡಿನಲ್ಲಿ ಸಿದ್ದಾರೂಢ ಮಠದ ಹತ್ತಿರ ಪುರಸಭೆ ಇಲಾಖೆಯಿಂದ ಕೊಳವೆ ಬಾವಿ ಕೊಡಿಸಿದ್ದು, ಸಿದ್ದಾರೂಢ ಮಠಕ್ಕೆ ಸರ್ಕಾರದಿಂದ ಕೊಳವೆ ಬಾವಿ ಕೊಡಲಿಕ್ಕೆ ಏನಾದರೂ ಆದೇಶ ಇರುತ್ತದೆಯೋ ಅದರ ಬಗ್ಗೆ ಕೊಳವೆ ಬಾವಿ ಜೋಡಿಸಲಿಕ್ಕೆ ಸರ್ಕಾರದಿಂದ ಆದೇಶ ಇರುತ್ತದೆಯೋ ಇಲ್ಲವೋ ಎಂಬುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಗದಗ ಇವರಿಗೆ ಕೆಆರ್ಎಸ್ ಪಕ್ಷದ ಸೈನಿಕರಾದ ವಿಚಾರಿಸಿದಾಗ ಇದರ ಬಗ್ಗೆ ಅಧಿಕಾರಿಗಳು ಕಾರ್ಯನಿರ್ವಹಿಸಿಲ್ಲ. ಕೂಡಲೇ ಆ ಸ್ಥಳದಲ್ಲಿ ಕೊಳವೆ ಬಾವಿ ಕೊಡಿಸಿದ್ದಾರೆ. ಇದರ ಬಗ್ಗೆ ಗಜೇಂದ್ರಗಡ ಪಟ್ಟಣದಲ್ಲಿ ದಿನಾಲೂ ನೀರು ಬರುವುದಿಲ್ಲ. 6 ದಿನಕ್ಕೊಮ್ಮೆ ನೀರು ಬರುತ್ತಿದೆ. ಆದರೆ 2 ಕೊಳವೆ ಬಾವಿ ಸರ್ಕಾರಿ ಇಲಾಖೆಗೆ ವಶಪಡಿಸಬೇಕು. ಏಕೆಂದರೆ ಜನರಿಗೆ ನೀರಿನಿಂದ ಮುಕ್ತಿ ಸಿಗಬೇಕು. ಮುಖ್ಯ ಅಧಿಕಾರಿಗಳು 3 ದಿನಕ್ಕೊಮ್ಮೆ ಬಿಡುತ್ತೇವೆ ಅಂತ ಬಸವೇಶ್ವರ ಸರ್ಕಲದಿಂದ ಮುಳೋನಿ ಮುತ್ತವರಿಗೆ ವಿಚಾರಿಸಿದಾಗ ನಮ್ಮ ಮುಂದೆ ಸುಳ್ಳು ಹೇಳುತ್ತಿದ್ದಾರೆ. ಪುರಸಭೆ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೊರಳಿನಲ್ಲಿ ಸರ್ಕಾರದಿಂದ ಕಾಯನ್ನು ಹಾಕಬೇಕು. ಇದರ ಬಗ್ಗೆ ಕೂಡಲೇ ಮಾನ್ಯ ತಹಶೀಲ್ದಾರ್ ಸಾಹೇಬರು ಎಲ್ಲ ಅಧಿಕಾರಿಗಳು ಆದೇಶ ಮಾಡಬೇಕಂತೂ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಒಂದಿಗೆ ಕಾಮನ್ ಫೋಟೋ ತೆಗಿಬೇಕು.